ಕುಂದೇಶ್ವರ ದೀಪೋತ್ಸವವು ಕುಂದೇಶ್ವರ 19ನೇ ತಾರೀಕು ಬೆಳಿಗ್ಗೆಯಿಂದಲೇ ಶುರುವಾಗುತ್ತೆ. 19ನೇ ತಾರೀಕು ಸಾಮಾನ್ಯ ಬೆಳಿಗ್ಗೆ ಒಂದು 8 ಗಂಟೆಯಿಂದ 7 ಗಂಟೆಯಿಂದ ಇಲ್ಲಿ ಭಕ್ತರು ಬರಲಿಕ್ಕೆ ಶುರುವಾಗ್ತಾರೆ. ತುಂಬ ಜನ ಭಕ್ತರು ಈಶ್ವರನನ್ನು ಕುಂದೇಶ್ವರನನ್ನು ಬಂದು ಕುಂದೇಶ್ವರದಿಂದ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇರ್ತಾರೆ. ಕಂಟಿನ್ಯೂಸು ಇಲ್ಲಿ ಒಂದು ಕ್ಯೂ ಸಿಸ್ಟಮ್ನಲ್ಲಿ ಆ ರೀತಿಯಲ್ಲಿ ಸಾವಿರಾರು ಜನರು ಬೆಳಗಿನಿಂದ ಸಂಜೆವರೆಗೆ, ಬೆಳಿಗ್ಗೆ 7 ಗಂಟೆಗೆ ಶುರುವಾದರೆ ರಾತ್ರಿ ಸಾಮಾನ್ಯ 8-9 ಗಂಟೆವರೆಗೂ ಭಕ್ತರು ಎಲ್ಲ ಕಡೆಯಿಂದ ಕುಂದೇಶ್ವರನ ಭಕ್ತರು ಬರ್ತಾ ಇರ್ತಾರೆ. ದೀಪೋತ್ಸವದಲ್ಲಿ ಭಾಗಿಯಾಗ್ತಾರೆ. ಮತ್ತು ಈ ದೀಪೋತ್ಸವಕ್ಕೆ ಬರುವವರು ಎಲ್ಲರಿಗೂ ನಾವು ಪ್ರಸಾದವನ್ನು, ಕುಂದೇಶ್ವರನ ಪ್ರಸಾದವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಅವರಿಗೆ ಬೆಳಿಗ್ಗೆ ಎಲ್ಲ ತಿಂಡಿ ತೀರ್ಥಗಳನ್ನು ಕೊಡ್ತೇವೆ. ಹಾಗೆ ಮಧ್ಯಾಹ್ನ ಎಲ್ಲ ಭಕ್ತರಿಗೂ ಅನ್ನ ಸಂತರ್ಪಣೆಯನ್ನು ಮಾಡ್ತಾಯಿದ್ದೇವೆ. ಸಾಮಾನ್ಯ ಮಧ್ಯಾಹ್ನ ಸಾಮಾನ್ಯ ಒಂದು 8-10 ಸಾವಿರ ಜನ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸ್ತಾರೆ. ಅವರಿಗೆ ಬಂದು ಹೋಗುವವರಿಗೂ ಸಹ ನಾವೆಲ್ಲರಿಗೂ ಎಲ್ಲ ಪ್ರಸಾದಗಳನ್ನು ಕೊಟ್ಟು ಎಲ್ಲ ಭಕ್ತರನ್ನು ನಾವು ಕುಂದೇಶ್ವರನ ಆಶೀರ್ವದಿಸ್ತಾನೆ. ಚತುರುದ್ರಾಭಿಷೇಕ, ಅಭಿಷೇಕ ಅದು ಎಲ್ಲ ಕುಂದೇಶ್ವರನಿಗೆ ಎಲ್ಲ ರೀತಿಯ ಇದನ್ನು ಮಾಡ್ತೇವೆ ನಾವು. ಹಾಗೆ ಇದು ದಿವಸಡೀ ನಡೀತಾ ಇರ್ತದೆ, ಬೆಳಗಿನಿಂದ ಸಂಜೆವರೆಗೂ ನಡೀತಾ ಇರ್ತದೆ. ಹಾಗೂ ರಾತ್ರಿ ಸಂಜೆ 8 ಗಂಟೆಗೆ ಇಲ್ಲಿ ದೀಪೋತ್ಸವವು ಇಡೀ ನಮ್ಮ ರಥ ಇದೆ. ರಥದಲ್ಲಿ ಕುಂದೇಶ್ವರನನ್ನು ಕೂರಿಸಿ ಇಡೀ ಕುಂದಾಪುರವನ್ನು ಸುತ್ತಿ ಪುರ ಮೆರವಣಿಗೆಯನ್ನು ಕಂಪ್ಲೀಟ್ ಮಾಡ್ತೇವೆ. ಸಾಮಾನ್ಯ ರಾತ್ರಿ ಇಲ್ಲಿ 3 ಬಸವೂರು 3 ಕೈವರೆಗೆ ಕುಂದಾಪುರವನ್ನು ಸುತ್ತಿ ಆಮೇಲೆ ಬಸವೂರು 3 ಕೈಯವರೆಗೆ ಹೋಗಿ ಅಲ್ಲಲ್ಲಿ ಕಟ್ಟೆ ಪೂಜೆಗಳಿರ್ತವೆ ಬೇರೆ ಬೇರೆ ಕಡೆಯಲ್ಲಿ. ಈ ಕಟ್ಟೆ ಪೂಜೆಗಳನ್ನು ಎಲ್ಲ ಮುಗಿಸಿ ರಾತ್ರಿ ಸಾಮಾನ್ಯ 2 ಗಂಟೆಗೆ ಬಂದು ಕೆರೆಯಲ್ಲಿ ಹೌದು ದೋಣಿಯಲ್ಲಿ ದೇವರನ್ನು ಕೂರಿಸಿ ನಾವು ಕೆರೆಯ ಇದನ್ನು ಮಾಡಲಿಕ್ಕೆ ಅದನ್ನು ಮಾಡ್ತೇವೆ. ಅದನ್ನೆಲ್ಲ ಮುಗಿಸಿ ಸಾಮಾನ್ಯ 2 ಗಂಟೆಗೆ ಒಂದು 2ರಿಂದ 3 ಗಂಟೆ ಒಳಗೆ ದೇವರು ವಾಪಸ್ಸು ಹೌದು ಬರ್ತಾರೆ. ಇದನ್ನು ಇಲ್ಲಿಯ ಎಲ್ಲ ಕುಂದೇಶ್ವರನ ಭಕ್ತಾದಿಗಳು ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಅಂತ ನಾವು ಇಲ್ಲಿಯ ಎಲ್ಲ ಭಕ್ತರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇದೇ ಅಲ್ಲದೆ ಮಾರನೇ 20ನೇ ತಾರೀಕಿನ ದಿವಸ ಸಹ ಸಂಜೆ 4 ಗಂಟೆಗೆ ಒಂದು ಸಭೆ ಕರೆದಿದ್ದೇವೆ. ಈ ಸಭೆಯಲ್ಲಿ ಕುಂದೇಶ್ವರನ ಎಲ್ಲ ಭಕ್ತರು ಭಾಗವಹಿಸಬೇಕು. ಅಲ್ಲಿ ನಮ್ಮ ತೊಟ್ಟು ಜಯಿಸರ ಒಂದು ಸಲಹೆ ಸೂಚನೆಗಳನ್ನು ದೇವಸ್ಥಾನದ ಅಭಿವೃದ್ಧಿಗಾಗಿ, ಅದಕ್ಕೋಸ್ಕರ ಸಾರ್ವಜನಿಕರ ಒಂದು ಸಹಕಾರವನ್ನು ಕೇಳಿ ಇದರ ಅಭಿವೃದ್ಧಿಪಡಿಸಲಿಕ್ಕೆ ಈ 4 ಗಂಟೆಗೆ 20ನೇ ತಾರೀಕು 4 ಗಂಟೆಗೆ ಒಂದು ಸಾರ್ವಜನಿಕ ಸಭೆಯನ್ನು ಕರೆದಿದ್ದೇವೆ. ಅದರಲ್ಲೂ ಸಹ ಭಕ್ತರೆಲ್ಲರೂ ಭಾಗವಹಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ.